ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳೇ, ನಾವು ನಿನ್ನೆ ತರಗತಿಯಲ್ಲಿ ದ ಜಿಮ್ನಾಸ್ಟಿಕ್ ಕ್ಲಾಕ್ ಪದ್ಯದ ಭಾವಾರ್ಥವನ್ನು ತಿಳಿದುಕೊಂಡ್ವಿ. ಹಾಗೂ ಆ ಪದ್ಯದ ಪೊಯೆಟ್ನ ಬಗ್ಗೆ ಅಂದರೆ MC ಡೇವಿಸ್ ಅವ್ರ ಬಗ್ಗೆ ಅಧ್ಯಯನ ಮಾಡಿದ್ವಿ ಕೂಡ. ಹಾಗಾದರೆ ಇಂದು ನಾವು ಕಾಂಪ್ರಹೆನ್ಷನ್ ಸೆಕ್ಷನ್ ಬಗ್ಗೆ ಇವತ್ತು ನೋಡೋಣ, ಸರಿನಾ? ಈಗ ನಿಮ್ಮ ಪುಸ್ತಕದ 18ನೆಯ ಪೇಜನ್ನು ಓಪನ್ ಮಾಡಿ. Please open the page number 18 in your 7th class textbook. C1 ನೋಡಿ, ಕಾಣ್ತಾ ಇದೆಯಾ ನಿಮಗೆ? ಎಸ್, C1. Answer the following questions in 1 or 2 sentences each. 1 or 2 sentences ಅಂತ ಹೇಳಿದ್ದಾರೆ. 1 ಅಥವಾ 2 ವಾಕ್ಯದಲ್ಲಿ ಉತ್ತರವನ್ನು ಹೇಳಿರಿ ಅಂತ ಹೇಳಿದ್ದಾರೆ. ಓಕೆನಾ? ದ ಫಸ್ಟ್ ಕ್ವಶನ್ ಈಸ್ ನೇಮ್ ದ 2 ಕ್ಯಾರೆಕ್ಟರ್ಸ್ ಇನ್ ದ ಪೊಯಮ್. 2 ಕ್ಯಾರೆಕ್ಟರ್ಸ್ ಅಂದರೆ 2 ವ್ಯಕ್ತಿತ್ವಗಳು ಇದರಲ್ಲಿ ಇವೆ ಅಂತೆ. ಅಂದರೆ ಇಬ್ಬರು ವ್ಯಕ್ತಿಗಳು ಇಲ್ಲಿ ಮಾತನಾಡ್ತಾ ಇದ್ದಾರೆ ಈ ಪದ್ಯದಲ್ಲಿ. ಹೌದಾ? ನಿನ್ನೆ ನಾನು ನಿಮಗೆ ವಿವರವಾಗಿ ಹೇಳಿರುವಾಗ ಹೇಳಿದ್ದೇನೆ. ಯಾರ್ಯಾರಿದ್ರು ಹಾಗಾದರೆ ಆ ಒಂದು ಪದ್ಯದಲ್ಲಿ? ಯಾರು ಇಬ್ಬರು ವ್ಯಕ್ತಿಗಳಿದ್ರು? ಎಸ್, ವೆರಿ ಗುಡ್. ಹೌದು, ಒಬ್ಬರು ಪೋಯೆಟ್ ಆ್ಯಂಡ್ ಒಂದು ಯಾವುದು? ಎಸ್, ಜಿಮ್ನಾಸ್ಟಿಕ್ ಕ್ಲಾಕ್. ಹೌದು, ಒಂದು ಗಡಿಯಾರ ಹಾಗೂ ಒಂದು ಪದ್ಯದ ಬರಹಗಾರ ಪೋಯೆಟ್, ಅವರಿಬ್ಬರು ಕೂಡ ಈ ಪದ್ಯದಲ್ಲಿ ಇರ್ತಕ್ಕಂಥ 2 ಕ್ಯಾರೆಕ್ಟರ್ಗಳು. ಸೆಕೆಂಡ್ ಕ್ವಶನ್ ಈಸ್ ವಾಟ್ ಡಸ್ ದ ಕ್ಲಾಕ್ ಟೆಲ್ ದ ಸ್ಪೀಕರ್ ಈಚ್ ಮಾರ್ನಿಂಗ್. ಸ್ಪೀಕರ್ ಅಂದರೆ ಯಾರು ಇಲ್ಲಿ? ಅವರೇ ಪೋಯೆಟನೇ ಸ್ಪೀಕರ್. ಹೌದಾ? ಅವರೇ ಮಾತನಾಡೋರು ಯಾರು? ಪೋಯೆಟ್ ಅವ್ರು ಮಾತಾಡ್ತಾ ಇರ್ತಾರಲ್ಲ ಇಲ್ಲಿ, MC ಡೇವಿಸ್ ಅವರು. ಅವ್ರಿಗೆ ಕ್ಲಾಕು ಏನು ಹೇಳುತ್ತಂತೆ ಬೆಳಗ್ಗೆ ಎದ್ದು? ಎಸ್, ಆನ್ಸರ್ ಈಸ್ ಈಚ್ ಮಾರ್ನಿಂಗ್ ಕ್ಲಾಕ್ ಟೆಲ್ಸ್ ದ ಸ್ಪೀಕರ್ ಡೋಂಟ್ ಫಾರ್ಗೆಟ್ ಯುವರ್ ಎಕ್ಸಸೈಸ್. ನೋಡ್ರಿ, ಹೇಳ್ತಂತೆ ಅದು. ಏನು ಹೇಳ್ತೀರಿ ಇದು? ಡೋಂಟ್ ಫಾರ್ಗೆಟ್ ಯುವರ್ ಎಕ್ಸಸೈಸ್. ನೀನು ಬೆಳಗ್ಗೆ ಎದ್ದ ತಕ್ಷಣಕ್ಕೆ ನಿನ್ನ ಎಕ್ಸಸೈಸನ್ನು ಫಾರ್ಗೆಟ್ ಮಾಡಬೇಡ. ಇಟ್ ಮೀನ್ಸ್ ಮರಿಬೇಡ ಅಂತ ಅರ್ಥ. ಫಾರ್ಗೆಟ್ ಅಂದರೆ ಮರೆಯೋದು, ಡೋಂಟ್ ಫಾರ್ಗೆಟ್ ಅಂದರೆ ಮರೆಯಬೇಡ, ಅಂದರೆ ಪ್ರತಿದಿನ ಎಕ್ಸಸೈಸನ್ನು ಮಾಡು ಅಂತ ಹೇಳುತ್ತಂತೆ. ಇನ್ನು ಥರ್ಡ್ ಕ್ವಶನ್ ಈಸ್ ಡಸ್ ದ ಕ್ಲಾಕ್ ಸ್ಟಾಪ್ ಇಟ್ಸ್ ಎಕ್ಸಸೈಸಸ್ ಎನಿ ಟೈಮ್. ಡಸ್ ದ ಕ್ಲಾಕು ಸ್ಟಾಪ್ ಮಾಡುತ್ತಾ ಎಕ್ಸಸೈಸ್ ಮಾಡೋದನ್ನು ಯಾವಾಗಾದರೂ ಅಂತ ಪ್ರಶ್ನೆ. ಆನ್ಸರ್ ನೋಡ್ರಿ, ನೋ, ದ ಕ್ಲಾಕ್ ಡಸ್ ನಾಟ್ ಸ್ಟಾಪ್ ಎಕ್ಸಸೈಸಸ್ ಇನ್ ಎನಿ ಟೈಮ್. ಯಾವುದೇ ಸಮಯದಲ್ಲಿ ಕ್ಲಾಕು ತನ್ನ ಎಕ್ಸಸೈಸ್ ಮಾಡೋದನ್ನು ಸ್ಟಾಪ್ ಮಾಡೋದಿಲ್ಲ. ಹೌದಲ್ರಿ? ರೈಟ್. ಫೋರ್ತ್ ಕ್ವಶನ್ ಈಸ್ ವಾಟ್ ಸಿಮಿಲಾರಿಟೀಸ್ ಡೂ ದ ಸ್ಪೀಕರ್ ಆ್ಯಂಡ್ ದ ಕ್ಲಾಕ್ ಶೇರ್. ನೋಡ್ರಿ, ಇದು ಸಿಮಿಲಾರಿಟೀಸ್ ಅಂದರೆ ಅವರ ಈ ನಡುವೆ ಇರ್ತಕ್ಕಂಥ ಒಂದು ಸಮಾನ ಧರ್ಮ ಯಾವುದು, ಸಮವಾದಂಥ ಕೆಲಸ ಏನು, ಯಾರ್ಯಾರ ನಡುವೆ? ಸ್ಪೀಕರ್ ಮತ್ತು ಕ್ಲಾಕ್ ಮಧ್ಯೆ. ಆನ್ಸರ್ ದೇ ಬೋತ್ ಡೂ ದೇರ್ ಎಕ್ಸಸೈಸಸ್ ಇನ್ ಎವ್ರಿ ಡೇ. ನೋಡ್ರಿ, ಅವ್ರು ಇಬ್ಬರೂ ಕೂಡ ಎಕ್ಸಸೈಸನ್ನು ಎವ್ರಿ ಡೇ ಮಾಡ್ತಾರೆ. ಎವ್ರಿ ಡೇ ಇಟ್ ಮೀನ್ಸ್ ಪ್ರತಿದಿನ ತಮ್ಮ ಎಕ್ಸಸೈಸನ್ನು ಇಬ್ಬರು ಮಾಡ್ತಾರೆ. ಅದೇ ಅವರ ಇಬ್ಬರ ನಡುವೆ ಇರುವಂತಹ ಒಂದು ಸಮನಾದಂತಹ ಒಂದು ಕೆಲಸ ಅನ್ಬೋದು. ಅರ್ಥವಾಯ್ತಾ? ಓಕೆ, ಕಮ್ ಗೋ ಟು ದಿ ನೆಕ್ಸ್ಟ್ ಸ್ಲೈಡ್. ಎಸ್, C2 ಕಂಪ್ಲೀಟ್ ದ ಫಾಲೋವಿಂಗ್ ಅಂತಿದೆ. ಕೆಳಗಿನವುಗಳನ್ನು ಕಂಪ್ಲೀಟ್ ಮಾಡಿರಿ, ತುಂಬ್ರಿ ಅಂತ ಹೇಳಿದ್ದಾರೆ. ಮೇಕ್ ಅ ಲಿಸ್ಟ್ ಆಫ್ ದ ವರ್ಡ್ಸ್ ದ್ಯಾಟ್ ಆರ್ ರಿಪೀಟೆಡ್ ಇನ್ ದ ಪೋಯಮ್. ರಿಪೀಟೆಡ್ ಅಂತ ಪದ ಇದೆ ನೋಡಿ. ರಿಪೀಟೆಡ್ ಅಂದ್ರೆ ಪುನಃ ಬಂದಿರುವಂಥ ಶಬ್ದಗಳು. ಹೌದ್ರಿ? ಪುನರಾವರ್ತಿತ. ರಿಪೀಟೆಡ್ ಅಂದ್ರೆ ಪುನರಾವರ್ತಿತವಾದ ಶಬ್ದಗಳು ಯಾವ್ಯಾವ ಇದರಲ್ಲಿ? ಒಂದು ಕೊಟ್ಟಿದ್ದಾರೆ ಅವರು. ಪ್ಲೇನ್. ನೋಡ್ರಿ, ನಿಮ್ಮ ಪದ್ಯದೊಳಗೆ ಪ್ಲೇನ್ ಕ್ಯಾನ್ ಬಿ ಅಂತ ಬಂದಿತ್ತಲ್ವಾ? ಅದೇ ಪ್ಲೇನ್. ಹೌದಾ? ರಿಪೀಟ್ ಆಗಿರುವಂಥ ಶಬ್ದ. ಮತ್ತು ಯಾವುದವ್ರಿ ಅಂಥ ಶಬ್ದಗಳು ನಿಮ್ಮ ಪುಸ್ತಕದಲ್ಲಿ, ನಿಮ್ಮ ಪದ್ಯದಲ್ಲಿ? ಎಸ್, ವೆರಿ ಗುಡ್. ಎಕ್ಸಸೈಸ್ ಅನ್ನೋ ಪದ ಕೂಡ ಬಹಳ ಸಾರಿ ಬಂದಿದೆ ಅಲ್ವಾ? ಎಸ್, ಎಕ್ಸಸೈಸ್. ಹೌದ್ರಿ? ಎಕ್ಸಸೈಸ್ ಅನ್ನೋ ಪದ ಕೂಡ ಬಹಳ ಸಲ ಬಂದಿದೆ. ಆನಂತರ ಮಾರ್ನಿಂಗ್ ಅನ್ನೋ ಪದ ಕೂಡ ಬಹಳ ಚೆನ್ನಾಗಿ ಭಾಳ ಸತ ಬಂದಿದೆ ಅಲ್ವಾ? ಮಾರ್ನಿಂಗ್ ಅದು ಒಂದು ಪದ ಕೂಡ ಬಂದಿದೆ. ಇನ್ನು ಮತ್ತೆ ಯಾವ್ದು ಬಂದಿದೆ? ಎಸ್, ಯುವರ್ ಅನ್ನುವಂಥ ಪದ ಕೂಡ ಬಂದಿದೆ. YOUR ಅನ್ನೋದು ಕೂಡ 2-3 ಬಾರಿ ಬಳಸಿದ್ದಾರೆ ಅಲ್ವಾ? ಎಸ್, ಲೈಕ್ ದಿಸ್. ಹೌದ್ರಿ? ರಿಪೀಟೆಡ್ ಇಟ್ ಮೀನ್ಸ್ ಪುನರಾವರ್ತಿತವಾದಂಥ ಶಬ್ದಗಳು. ಅರ್ಥವಾಯಿತು ಅನ್ಕೊತೀನಿ. ಓಕೆ, ಲೆಟ್ಸ್ ಗೋ ಟು ದಿ ನೆಕ್ಸ್ಟ್. ಎಸ್, C3. ಸಿ ಹಿಯರ್
ರೀಡ್ ದ ಪೋಯಮ್ ಅಗೇನ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್. ರೀಡ್ ದ ಪೋಯಮ್ ಅಗೇನ್. ಅಗೇನ್ ಮೀನ್ಸ್ ಮತ್ತೊಮ್ಮೆ. फिर एक बार पढ़ना चाहिए आंसर पोयम को और बाद में ಆನ್ಸರ್ ದೇನಾ ಚಾಹಿಯೇ. ಹೌದ್ರಿ, ಮತ್ತೆ ಉತ್ತರ ಕೊಡಬೇಕು ಮತ್ತೊಮ್ಮೆ ಓದ್ಕೊಂಡು ಅಂತ ಹೇಳಿದ್ದಾರೆ. ಹೌದಾ. ಈ ಕನ್ನಡದಲ್ಲಿ ಯಾರು ಯಾರಿಗೆ ಹೇಳಿದರು ಅಂತೇಳಿ ಬಂದಿರುತ್ತೆ ನೋಡ್ರಿ ನಿಮ್ಮ ಕನ್ನಡ ಪಠ್ಯ ಪುಸ್ತಕದಲ್ಲಿ ಪಾಠದ ಅಭ್ಯಾಸವನ್ನು ಬಿಡಿಸುವಾಗ ನೀವು ನೋಡಿರ್ತೀರಿ. ಯಾರು ಯಾರಿಗೆ ಹೇಳಿದರು, ಒಂದು ವಾಕ್ಯ ಇರ್ತೈತಿ, ಅದ್ರ ಕೆಳಗೆ ಪ್ರಶ್ನೆಗಳು ಇರ್ತವೆ. ಈ ಮಾತನ್ನು ಯಾರು ಹೇಳಿದರು, ಯಾವಾಗ ಹೇಳಿದರು ಅಂತಿರುತ್ತೆ. ಸಂದರ್ಭ ಸಹಿತವಾಗಿ ವಿವರಿಸಿರಿ ಅನ್ನೋ ಪ್ರಶ್ನೆ ಇರುತ್ತೆ ನೋಡ್ರಿ. ಅದೇ ಥರ ದಟ್ಸ್ ಲೈಕ್ ಹಿಯರ್ ಆಲ್ಸೋ ಒಂದು ಕ್ವಶನ್ ಈಸ್ ದೇರ್. ಸಿ ದ ಫಸ್ಟ್ ಒನ್ ಈಸ್ I exercise like this all day. Yes, this is the sentence. I exercise like this all day ಅಂತಿದೆ. ಹೌದಾ. ಈ ಒಂದು ವಾಕ್ಯ ಇದು. ನಾನು ಪ್ರತಿದಿನ ಪೂರ್ತಿ ದಿನ ಇದೇ ಥರ ಎಕ್ಸಸೈಸನ್ನು ಮಾಡ್ತೇನೆ ಅಂತ ಒಂದು ವಾಕ್ಯ. ಈಗ ಪ್ರಶ್ನೆ ನೋಡಿ ಹೇಗಿದ್ದಾವೆ. ಕೆಳಗೆ 3 ಪ್ರಶ್ನೆಗಳಿದ್ದಾವೆ ನಿಮ್ಮ ಪುಸ್ತಕದಲ್ಲಿ 18ನೇ ಪೇಜ್ದಲ್ಲಿ ಇದೆ ನೋಡಿ. ಎಸ್, ಒಂದೇದ್ದು ಹೂ ಈಸ್ ರೆಫರ್ಡ್ ಟು ಆ್ಯಸ್ ಐ. ಐ ಅಂದರೆ ಯಾರು ಹಾಗಾದರೆ ಇಲ್ಲಿ ಈ ಒಂದು ಪದ್ಯದಲ್ಲಿ ಒಂದು ವಾಕ್ಯದಲ್ಲಿ ಆಯ್ ಅಂತ ಪದ ಇದೆ ಇಲ್ಲಿ, ಆಯ್ ಅಂತೇಳಿ. ಆಯ್ ಅಂದರೆ ಯಾರು ಹಾಗಾದರೆ ಇಲ್ಲಿ? ಎಸ್, ದ ಸ್ಪೀಕರ್ ಈಸ್ ರೆಫರ್ಸ್ ಟು ಆ್ಯಸ್ ಐ. ಹೌದ್ರಿ. ಸಾರಿ, ಸಿ ಹಿಯರ್ ಸ್ಪೀಕರ್ ಈಸ್ ರೆಫರ್ಸ್ ಟು ಆ್ಯಸ್ ಐ ಅಂತಿದೆ. ಸಾರಿ, ಬಟ್ ದಿಸ್ ಆನ್ಸರ್ ಈಸ್ ಕ್ಲಾಕ್. ಐ ರೆಫರ್ಸ್ ಟು ಕ್ಲಾಕ್. ಐ ರೆಫರ್ ಟು ಕ್ಲಾಕ್. ದಿಸ್ ಈಸ್ ದ ರೈಟ್ ಆನ್ಸರ್. ಇದನ್ನು ಸರಿ ಮಾಡಿಕೊಳ್ರಿ. ಎಸ್, ಸೆಕೆಂಡ್ ಒನ್ ಈಸ್ ಬಿ. ವಾಟ್ ಈಸ್ ದ ಎಕ್ಸಸೈಸ್. ಎಕ್ಸಸೈಸ್ ಏನು ಹಾಗಾದರೆ? ಎಕ್ಸಸೈಸ್ ಯಾವುದದು? ಬೋತ್ ಹ್ಯಾಂಡ್ಸ್ ಅಬೋವ್ ದ ಹೆಡ್ ಈಸ್ ದ ಎಕ್ಸಸೈಸ್. ಹೌದ್ರಿ. ಅದು ಎಕ್ಸಸೈಸ್ ಯಾವ್ದು ಹಾಗಾದರೆ? 2 ಕೈಗಳನ್ನು ಮೇಲೆ ಎತ್ತೋದಂತೆ. ಹೌದು, ತಲೆ ಮೇಲೆ ಎತ್ತೋದಂತೆ. ಎಸ್, ನೆಕ್ಸ್ಟ್ ಸಿ. ವೆನ್ ಡಸ್ ಇಟ್ ಡೂ ಇಟ್. ನೋಡ್ರಿ, ಯಾವಾಗ ಮಾಡ್ತೈತಿ ಈ ಒಂದು ಎಕ್ಸಸೈಸನ್ನು ಯಾವಾಗ ಇದು ಮಾಡ್ತಾರೆ ಅಂತ? ಇನ್ ದ ಮಾರ್ನಿಂಗ್. ಹೌದು, ಬೆಳಗ್ಗೆ ಈ ಎಕ್ಸಸೈಸನ್ನು ಮಾಡುವಂತಹದ್ದು. ಹೌದಲ್ರಿ? ವೆರಿ ಗುಡ್. ಬಟ್ ಇಟ್ ಈಸ್ ರಾಂಗ್. ದ ಕರೆಕ್ಟ್ ಆನ್ಸರ್ ಈಸ್ ವೆನ್ ಡಸ್ ಇಟ್ ಡೂ ಇಟ್. ಯಾವಾಗ ಮಾಡುತ್ತೆ ಕ್ಲಾಕು ಎಕ್ಸಸೈಸನ್ನು? ಎಸ್, ಆಲ್ ಡೇ ಮಾಡುತ್ತೆ, ಪೂರ್ತಿ ದಿನ. ಎಸ್, ಆಲ್ ಡೇ ಈಸ್ ದ ರೈಟ್ ಆನ್ಸರ್. ಪೂರ್ತಿ ದಿನ ಈ ಎಕ್ಸಸೈಸನ್ನು ಮಾಡುತ್ತೆ ಅಲ್ವಾ? ಎಸ್, ಆಲ್ ಡೇ ಈಸ್ ದ ರೈಟ್ ಆನ್ಸರ್. ಓಕೆ, ಕಮಾನ್ ಗೋ. ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಕ್ವಶನ್. ದ ಸೆಕೆಂಡ್ ಒನ್ ಈಸ್ ಫೂ. ಐ ವುಡ್ ನಾಟ್ ಬೂಸ್ಟ್ ಆಫ್ ಲೈಕ್ ಯು. ಫೋ. ಐ ವುಡ್ ನಾಟ್ ಬೋಸ್ಟ್ ಆಫ್ ಇಟ್ ಲೈಕ್ ಯು. ಇದೊಂದು ಸೆಂಟೆನ್ಸ್ ಇದೆ ಇಲ್ಲಿ. ಈ ಸೆಂಟೆನ್ಸು ಓದ್ಕೊಳ್ಳಿ. ಇದನ್ನು ಯಾರು ಹೇಳಿದ್ದಾರೆ ಅಂತ ನೆನಪು ಮಾಡ್ಕೊಳ್ಳಿ, ಯಾವಾಗ ಹೇಳಿದ್ದಾರೆ ಅಂತ ನೆನಪು ಮಾಡ್ಕೊಳ್ಳಿ. ಓಕೆ, ನೋಡಿ ಈಗ ಫಸ್ಟ್ ಕ್ವಶನ್. ಎಸ್, ಹೂ ಈಸ್ ರೆಫರ್ಡ್ ಟು ಆ್ಯಸ್ ಯು. ಯು ಅಂದರೆ ಯಾರು ಹಾಗಾದರೆ ಇಲ್ಲಿ? ಯು ಅಂತ ಇಲ್ಲಿ ಪದ ಇದೆಯಲ್ಲ, ಯು ಅಂದರೆ ಯಾರು ಅಂತ ಕೇಳಿದ್ದಾರೆ. ಎಸ್, ಯು ರೆಫರ್ಡ್ ಟು ದ ಕ್ಲಾಕ್. ಯು ರೆಫರ್ಡ್ ಟು ದ ಕ್ಲಾಕ್. ಯು ಅಂದರೆ ಯಾರು ಇಲ್ಲಿ? ಕ್ಲಾಕು. ಅಂದರೆ ಇದ್ರ ಅರ್ಥ ಏನು? ಫೋ. ಹೌದು, ಇಲ್ಲ, ನಾನು ನಿನ್ನ ಥರ ನಾನು ಜಂಬಾ ಕೊಚ್ಕೊಳ್ಳೋದಿಲ್ಲ ಅಂಥೇಳಿ ಯಾರು ಹೇಳ್ತಾರೆ? ಎಸ್, ಪೊಯೆಟಸ್ ಹೇಳ್ತಾರೆ, MC ಡೇವಿಸ್ ಹೇಳ್ತಾರೆ, ಆ ಕ್ಲಾಕಿಗೆ ಹೇಳ್ತಾರೆ. ಹೌದ್ರಿ. ನಿನ್ನ ಥರ ಅಂದರೆ ನೀನು ಅಂದರೆ ಯಾರು ಇಲ್ಲಿ? ಎಸ್, ಕ್ಲಾಕ್. ನಿನ್ನ ಥರ ಅಂದರೆ ಕ್ಲಾಕು, ಯು ಅಂದರೆ ನೀನು. ಕ್ಲಾಕ್ ಥರ ನಾನು ಜಂಬಾ ಕೊಚ್ಕೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾರೆ ಅವರು. ವಾಟ್ ಈಸ್ ದ ಬೂಸ್ಟಿಂಗ್ ಅಬೌಟ್? ಎಕ್ಸಸೈಸ್, ವ್ಯಾಯಾಮ ಮಾಡೋದನ್ನು ತಾನೇ ಜಂಬಾ ಕೊಚ್ಕೊಳ್ತಾ ಇದೆ. ಅದು ಯಾವುದು? ಕ್ಲಾಕು. ನಾನು ನೋಡು ಅಷ್ಟೊಂದು ಪ್ರತಿದಿನ ನಾನು ಪೂರ್ತಿ ದಿನ ನಾನು ವ್ಯಾಯಾಮ ಮಾಡ್ತೀನಿ, ನೀನು ಮಾಡ್ತೀನಿ ಅಂತ ಅನ್ನೋಂಗೆ ಜಂಬಾ ಕೊಚ್ಕೊಳ್ತಾ ಇದೆ. ಹೌದಲ್ವಾ? ಹೀ ಈಸ್ ಬೋಸ್ಟಿಂಗ್ ಅಬೌಟ್ ಎಕ್ಸಸೈಸ್. ಬೋಸ್ಟ್ BOAST. ಬೋಸ್ಟ್ ಅಂದ್ರೆ ಏನು? ಜಂಬಾ ಕೊಚ್ಕೊಳ್ಳೋದು. ರೈಟ್. ಥರ್ಡ್ ಕ್ವಶನ್ ಈಸ್ there a competition between the one who says this line and the clock? ಕಾಂಪಿಟೇಷನ್ ಏನಾದರೂ ಇದೆಯಾ ಇವರಿಬ್ಬರು ಮಧ್ಯೆ ಅಂತ ಕೇಳ್ತೈತಿ. ಹೌದಾ? ಎಸ್, ಆನ್ಸರ್ ಈಸ್ ಎಸ್. ಹೌದು, ಕಾಂಪಿಟೇಷನ್ ಇದೆ. ದೇರ್ ಈಸ್ ಎ ಕಾಂಪಿಟೇಷನ್ ಬಿಟ್ವೀನ್ ಕ್ಲಾಕ್ ಆ್ಯಂಡ್ ದ ಸ್ಪೀಕರ್. ಕ್ಲಾಕ್ ಮತ್ತು ಸ್ಪೀಕರ್ ಮಧ್ಯೆ, ಪೊಯೆಟ್ ಮಧ್ಯೆ ಒಂದು ಕಾಂಪಿಟೇಷನ್ ಏರ್ಪಟ್ಟಿದೆ. ಯಾವುದಕ್ಕೋಸ್ಕರ? ಈ ವ್ಯಾಯಾಮದಗೋಸ್ಕರ. ಹೌದಲ್ವಾ? ರೈಟ್. ಶಾಲ್ ವಿ ಮೂವ್ ನೆಕ್ಸ್ಟ್?
ಓಕೆ, ಸಿ ದಿಸ್ ಸ್ಲೈಡ್. ನೋ ಮೋರ್ ಅಬೌಟ್ ದ ಪೋಯಮ್. ಅಂದರೆ ಈ ಪದ್ಯದ ಬಗ್ಗೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಡ್ರಿ, ತಿಳ್ಕೊಡ್ರಿ ಅಂತ. ಸ್ಟಡಿ ದ ವರ್ಡ್ಸ್ ಗಿವನ್ ಬಿಲೋ ಆ್ಯಂಡ್ ಪಿಕ್ ಔಟ್ ರೈಮಿಂಗ್ ವರ್ಡ್ಸ್ ಫ್ರಮ್ ದಿ ಪೋಯಮ್. ನೋಡಿ, ಇದು ಕೆಳಗೆ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಕೆಲವೊಂದಷ್ಟು ಶಬ್ದಗಳನ್ನು ಕೊಟ್ಟಿದ್ದಾರೆ. ಈ ಶಬ್ದಗಳಿಗೆ ಸಂಬಂಧಪಟ್ಟಂಗೆ ರೈಮಿಂಗ್ ವರ್ಡ್ಗಳನ್ನು ನೀವೇನು ಮಾಡಬೇಕು, ಪಿಕ್ಔಟ್ ಮಾಡಬೇಕು. ರೈಮಿಂಗ್ ವರ್ಡ್ಸ್ ಅಂದರೆ ಏನು? ಪ್ರಾಸ ಪದಗಳು. ವೆರಿ ಗುಡ್, ನಿಮಗೆಲ್ಲ ಗೊತ್ತು ಆಗಲಿ. ಪ್ರಾಸ ಪದಗಳನ್ನು ತೆಗಿಬೇಕಂತೆ. ವೆರಿ ಗುಡ್. ಈಗ ನೀವು ಪದ್ಯವನ್ನು ನೋಡಿಕೊಂಡು ಈ ಪ್ರಾಸ ಪದಗಳನ್ನು ಬರಿತೀರಾ. ಒಂದ್ಸಲ ಓದ್ಕೊಂಡು ಬರ್ರಿ, ಈ ಪ್ರಾಸ ಪದವನ್ನು ಬರೀರಿ. ಓಕೆ ಓಕೆ, ಬನ್ನಿ ಹಾಗಾದರೆ ಮುಂದೆ ಹೋಗೋಣ. ಇಲ್ಲೊಂದು ಇಂಪಾರ್ಟೆಂಟ್ ಇದೆ ನಿಮಗೋಸ್ಕರ, ಒಂದು ಒಳ್ಳೆಯ ಒಂದು ಗ್ರಾಮರ್ ಪಾಯಿಂಟನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸಿ ಹಿಯರ್, ಪರ್ಸನಾಫಿಕೇಶನ್ ಅಂತ ಪದ ಇದೆ, ಹೌದಲ್ವಾ? ಎಸ್, ಪರ್ಸನಾಫಿಕೇಶನ್ ಇದೊಂದು ಗ್ರಾಮರ್ದಲ್ಲಿ ಬರ್ತಕ್ಕಂಥ ಒಂದು ಒಳ್ಳೆಯ ಅಂಶ. ಫಿಗರ್ಸ್ ಆಫ್ ಸ್ಪೀಚ್ ಅಂತ ಇಂಗ್ಲೀಷಲ್ಲಿ ಬರುತ್ತೆ. ಏನು ಹೇಳ್ರಿ? ಎಸ್, ಫಿಗರ್ಸ್ ಆಫ್ ಸ್ಪೀಚ್ ಅಂತ ಬರುತ್ತೆ. ಅಂದರೆ ಕನ್ನಡದಲ್ಲಿ ಅಲಂಕಾರಗಳು ಅಂತ ಇರುತ್ತೆ. ಏನು ಹೇಳ್ರಿ? ಅಲಂಕಾರ ಅಂತ ಇರುತ್ತೆ. ಅಲಂಕಾರಗಳು ಕನ್ನಡ ನೀವು ಮುಂದೆ ಅಭ್ಯಾಸ ಮಾಡುವಾಗ ನಿಮ್ಗೆ ಸಿಗ್ಬೋದು. ಎಸ್, ಈಗಾಗಲೇ ಸಿಮಿಲಿ ಅಂತೇಳಿ ನಿಮಗೆ ಕಳೆದ ಒಂದು ಪಾಠದಲ್ಲಿ ಹೇಳಿಕೊಟ್ಟಿದ್ದೀನಿ. ಇದು ಸೆಕೆಂಡ್ ಒನ್, ಪರ್ಸನಾಫಿಕೇಶನ್. ಹೌದಾ? ಅಲಂಕಾರ. ನೋಡಿ, ಏನು ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಹಾಗಾದರೆ. ವಾಟ್ ಈಸ್ ಪರ್ಸನಾಫಿಕೇಶನ್? ಹೌದಾ? ಕಮ್, ಲೆಟ್ಸ್ ನೋ ಅಬೌಟ್ ದಿಸ್ ಪರ್ಸನಾಫಿಕೇಶನ್. When you make a thing, an idea or an animal do something that only human being can do. ನೋಡ್ರಿ, ಹುಮನ್ ಬೀಯಿಂಗ್. ಈ ಹ್ಯೂಮನ್ ಬೀಯಿಂಗ್ ಅಂದರೆ ನಾವು ಮನುಷ್ಯರ ಮಾಡುವಂತಹ ಕೆಲಸಗಳನ್ನು, ಯಾವುದೋ ಕೆಲವೊಂದಷ್ಟು ಕೆಲಸಗಳನ್ನು ಯಾವ್ದು ಮಾಡಬೇಕು? ವಸ್ತುಗಳು ಮಾಡಬೇಕು, ಮತ್ತು ಪ್ರಾಣಿಗಳು ಮಾಡಬೇಕು. ಹೌದ್ರಿ? ಎಸ್, ಅವಾಗ ಅದನ್ನು ಹೋಲಿಕೆ ಮಾಡಿ ಬರೆದ್ರೆ ಅದು ಏನಾಗುತ್ತೆ? ಪರ್ಸನಾಫಿಕೇಶನ್ ಆಗಿರುತ್ತೆ. ಅದು ಯಾವ ರೀತಿ ನೋಡಿ, ಕವಿಗಳು ಪದ್ಯವನ್ನು ಬರೆಯುವಾಗ ತಮ್ಮ ಕಾಲ್ಪನಿಕ ಜಗತ್ತಿನಲ್ಲಿ ಹೋಗಿ ಕಲ್ಪನಾ ಶಕ್ತಿಯಿಂದ ಕವಿತೆಗಳನ್ನು ರಚನೆ ಮಾಡಿರ್ತಾರೆ. ಆವಾಗ ತನ್ನ ಕಲ್ಪನೆಯ ಮೂಲಕ ಮಾನವ ಮಾಡುವಂತಹ ಕೆಲಸಗಳನ್ನು, ಅಂದರೆ ಜೀವಿ ಮಾಡುವಂತಹ ಕೆಲಸಗಳನ್ನು ವಸ್ತುಗಳು ಕೂಡ ಮಾಡ್ತಿವೆ ಅನ್ನೋದನ್ನು ಬಿಂಬಿಸುವ ಥರ ಒಂದು ಪದ್ಯವನ್ನು ಬರೆದಿರ್ತಾನೆ, ಕವಿತೆಯನ್ನು ರಚನೆ ಮಾಡಿರ್ತಾನೆ. ಅದೇ ರೀತಿ ಇಲ್ಲಿ ನೋಡಿ, ಒಂದು ಲೈನ್ ಇದೆ. ಎಕ್ಸಾಂಪಲ್, ವಿಂಡ್ ಎಲ್ಸ್ ವೈಲ್ ಬ್ಲೋಯಿಂಗ್ ಅಂತಿದೆ. ಹೌದ್ರಿ? ವಿಂಡ್ ಎಲ್ಸ್ ವೈಲ್ ಬ್ಲೋಯಿಂಗ್. ಎಲ್ ಅಂದರೆ ಏನು ಹಾಗಾದರೆ? YELL ಅಂದರೆ ಏನು? ಎಸ್, ಎಲ್ ಅಂತಂದರೆ ಚೀರುವುದು ಅಥವಾ ಅರಚುವುದು, ಕಿರುಚುವುದು. ಹೌದ್ರಿ? ಚೀರುವುದು. ಬ್ಲೋಯಿಂಗ್, ವೈಲ್ ಬ್ಲೋಯಿಂಗ್. ನೋಡ್ರಿ, ಗಾಳಿಯು ಈಗ ಏನು ಬ್ಲೋಯಿಂಗ್ ಅಂದ್ರೆ ನುಸುಳುವಾಗ ಅಥವಾ ಹೋಗುವಾಗ ಬ್ಲೋಯಿಂಗ್ ಅಂದ್ರೆ ಹೋಗುವಾಗ ಚೀರುಕೊಂತ ಹೋಗುತ್ತಂತಂದ್ರೆ ಬಿರುಗಾಳಿ. ನೋಡ್ರಿ, ಬಸ್ ಅಂತ ಬರ್ತೈತೆ ನೋಡ್ರಿ, ಬರ್ರ ಅಂತೇಳಿ ಬೊಮ್ಮ ಅಂತ ಬರುತ್ತಲ್ಲ, ಆ ರೀತಿ ಚೀರ್ಕೊಂಡು ಬರ್ತೈತಿ ಅಂಥೇಳಿ ಕವಿ ವರ್ಣನೆ ಮಾಡಿದಾನೆ ಇಲ್ಲಿ. ಹಂಗಾರೆ ಚೀರೋರು ಯಾರು? ಗಾಳಿ ಚೀರ್ತದೇನ್ರಿ? ಇಲ್ಲ, ಗಾಳಿ ಚೀರುವುದಿಲ್ಲ, ಮಾನವ ಚೀರೋದಷ್ಟೇ. ಹೌದಲ್ಲ? ವುಮನ್ ಬೀವಿಂಗ್ ಕ್ಯಾನ್ ಡೂ ದಿಸ್ ಎಲ್. ಹೌದಿಲ್ಲ? ಹಂಗೆ ಮಾನವ ಮಾಡುವಂಥ ಕೆಲಸವನ್ನು ಇಲ್ಲಿ ಗಾಳಿ ಮಾಡಾಕತೈತಿ ಅಂತ ಹೇಳ್ತಾರೆ ಕವಿ. ನೋಡ್ರಿ, ದಿಸ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಪರ್ಸಾನಿಫಿಕೇಶನ್ ಬಿಕಾಸ್ ವಿಂಡ್ ಕೆನಾಟ್ ಎಲ್. ಗಾಳಿ ಚೀರುವಂಗಿಲ್ರಿ. ಓನ್ಲಿ ಅ ವುಮನ್ ಬೀಯಿಂಗ್ ಕ್ಯಾನ್ ಎಲ್. ಮನುಷ್ಯ ಮಾತ್ರ ಚೀರಾಕ್ ಸಾಧ್ಯ ಐತಿ. ಹೌದಾ? ನೋಡಿ, ಕವಿಯ ಒಂದು ಕಲ್ಪನೆ ಇದು. ಹಾಗಾದರೆ ಈ ಒಂದು ವಾಕ್ಯ ಪರ್ಸಾನಿಫಿಕೇಶನ್ಗೆ ಉದಾಹರಣೆಯಾಗುತ್ತೆ. ಯಾವುದು? ವಿಂಡ್ ಎಲ್ಸ್ ವೈಲ್ ಬ್ಲೋಯಿಂಗ್ ಅಂಥೇಳಿ. ಹೌದು, ಇದೊಂದು ಪರ್ಸಾನಿಫಿಕೇಶನ್ಗೆ ಉದಾಹರಣೆ ಆಯಿತು. ಇನ್ನು ಕೆಳಗೆ ಕೊಟ್ಟಾರ ನೋಡ್ರಿ. ಹಾಗಾದರೆ ಅರ್ಥ ಆಯ್ತಲ್ಲ ಪರ್ಸಾನಿಫಿಕೇಶನ್ ಅಂದರೆ ಏನಂತ? ಅಂದ್ರೆ ಜೀವಿಗಳು ಮಾಡುವಂಥ ಕೆಲಸವನ್ನು ವಸ್ತುಗಳು ಮಾಡುತ್ತವೆ ಎಂದು ಪ್ರತಿನಿಧಿಸಿದರೆ ಅಥವಾ ಹೇಳಿದರೆ ಅದನ್ನು ನಾವು ಪರ್ಸಾನಿಫಿಕೇಶನ್ ಅಂತೇವಿ. ಪರ್ಸನ್ ಅಂದ್ರೆ ವ್ಯಕ್ತಿ. ಹೌದಲ್ರಿ? ರೈಟ್, ಆ ರೀತಿ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್,
ಐಡೆಂಟಿಫೈ 2 ಎಕ್ಸಾಂಪಲ್ಸ್ ಫಾರ್ ಪರ್ಸನಿಫಿಕೇಶನ್ ಇನ್ ದ ಪೋಯಮ್. ನೋಡ್ರಿ, ಈ ಕಂಡುಹಿಡಿಬೇಕಂತ ನೀವೀಗ ಪರ್ಸನಿಫಿಕೇಶನ್ ಇರುವಂತಹ 2 ವಾಕ್ಯಗಳನ್ನು ಈ ಪದ್ಯದೊಳಗೆ ಕಂಡುಹಿಡಿಬೇಕಂತ. ಹೌದಾ? ಬರ್ರಿ ಹಾಗಾದರೆ ನೋಡೋಣ, ಯಾವುದಾದ್ರು 1-2 ಎಕ್ಸಾಂಪಲ್ ನೋಡೋಣ. ಹಾಂ, ನೋಡ್ರಿ ಇಲ್ಲಿ ಐತಿ. ದ ಲಿಟಲ್ ಕ್ಲಾಕ್ ಈಸ್ ಫ್ರೆಂಡ್ ವಿತ್ ಮೀ. ಫ್ರೆಂಡ್ ವಿತ್ ಮೀ. ಇಟ್ ಟಾಕ್ಸ್ ಆ್ಯಸ್ ಪ್ಲೇನ್ ಕ್ಯಾನ್ ಬಿ. ನೋಡ್ರಿ ಹೆಂಗಿತ್ತಿಲ್ಲ, ಲಿಟಲ್ ಕ್ಲಾಕು ಫ್ರೆಂಡ್ ವಿತ್ ಮೀ. ನೋಡ್ರಿ, ಈ ಕ್ಲಾಕು ಫ್ರೆಂಡ್ ಆಗೈತಂತ. ಈಗ ಫ್ರೆಂಡ್ ಆಗೋರು ಯಾರು? ಮಂದಿಗೆ, ಜನನೇ ಫ್ರೆಂಡ್ ಆಗ್ತಾರೆ, ಹೌದಾ ಇಲ್ಲ? ಆದರೆ ಇಲ್ಲಿ ಕ್ಲಾಕ್ ಫ್ರೆಂಡ್ ಆಗೈತಂತ. ಹೌದಾ? ಎಸ್, ಇದು ಕೂಡ ಪರ್ಸನಿಫಿಕೇಷನ್ಗೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ನೋಡ್ರಿ, ಇಟ್ ಟಾಕ್ಸ್ ಆ್ಯಸ್ ಪ್ಲೇನ್ ಕ್ಯಾನ್ ಬಿ. ನೋಡ್ರಿ, ಇಟ್ ಟಾಕ್ಸ್ ಅಂದ್ರೆ ಇಟ್ ಅಂದ್ರೆ ಏನಿಲ್ಲ, ಕ್ಲಾಕು. ಇಟ್ ಅಂದರೆ ಕ್ಲಾಕ್ ಮಾತಾಡ್ತೈತಂತ. ಮಾತನಾಡೋರು ಯಾರು? ವ್ಯಕ್ತಿಗಳು, ಪರ್ಸನ್. ವುಮನ್ ಬೀಯಿಂಗ್ ಕ್ಯಾನ್ ಟಾಕ್ ಓನ್ಲಿ. ಈ ಜಗತ್ತಿನೊಳಗೆ ಮಾತು ಬಲ್ಲು ಪ್ರಾಣಿಪ ಅಂತಂದ್ರೆ ಯಾವುದಿತ್ತಂದ್ರೆ ಅದು ಮನುಷ್ಯ ಒಂದ. ಆದ್ರೆ ಈ ಕವಿ ಏನು ಹೇಳ್ತಾರೆ ಇಲ್ಲಿ, ಕವಿತ್ರಿ ಏನು ಹೇಳ್ತಾರೆ, ಆ ಕ್ಲಾಕ್ ಮಾತನಾಡ್ತೈತಿ ಅಂತ ಹೇಳ್ತಾರೆ. ಹೌದಿಲ್ಲ? ಈ ಮಾನವ ಮಾಡೋ ಕೆಲಸವನ್ನು ಇಲ್ಲಿ ವಸ್ತು ಮಾಡಾಕತ್ತೈತಿ. ಹೌದ್ರಿ? ಎಂದರ ಮಾತಾಡ್ತೈತಿ ಕ್ಲಾಕ್? ಇಲ್ಲ. ಹಾಗಾದರೆ ಇದು ಕೂಡ ಪರ್ಸನಿಫಿಕೇಷನ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್. ಹೌದ್ರಿ? ಆ ರೀತಿ ಅರ್ಥ ಆಯ್ತಾ ಅನ್ಕೊತೀನಿ. ರೈಟ್. ನೋಡ್ರಿ, ಇಲ್ಲಿದೆ. ಇನ್ ದಿಸ್ ಲೈನ್ ಕ್ಲಾಕ್ ಈಸ್ ಕಂಪೇರ್ಡ್ ಟು ಯು ಟಾಕಿಂಗ್ ಟು ಅ ಪರ್ಸನ್ ಓನ್ಲಿ living being as to capacity to talk. In this line clock is compared to living being, so it is personification. ಹೌದು, ಇದು ಈ ಒಂದು ಕ್ಲಾಕು ಇಲ್ಲಿ ಯಾವುದಕ್ಕೆ? ಪರ್ಸನ್ಗೆ ಹೋಲಿಕೆಯಾಗಿ ಬರೆಯಲಾಗಿದೆ. ಹಾಗಾದರೆ ಇದೊಂದು ಪರ್ಸನಿಫಿಕೇಷನ್ಗೆ ಉದಾಹರಣೆ. ಅರ್ಥವಾಯ್ತಾ? ಬರ್ರಿ ಇನ್ನೊಂದು ಉದಾಹರಣೆ ನೋಡೋಣ. ಸೆಕೆಂಡ್ ಒನ್. ಆ್ಯಂಡ್ ಸೋ ದ ಕ್ಲಾಕ್ ದೆನ್ ಲುಕ್ಸ್ ಆ್ಯಟ್ ಮೀ. ನೋಡ್ರಿ, ಲುಕ್ ಆ್ಯಟ್ ಮೀ. ನೋಡ್ರಿ, ಕ್ಲಾಕ್ ಆ ಕವಿತ್ರಿಯನ್ನು ವಾಪಸ್ ಹೊಳ್ಳಿ ತಿರುಗಿ ನೋಡ್ತೈತಂತ ಇಲ್ಲಿ ಈ ವಾಕ್ಯದೊಳಗೆ ಕೊಟ್ಟಾರ. ಇಲ್ಲಿ ನೋಡ್ರಿ, ಹಾಗಾದ್ರೆ ಏನಾಗೈತೆ ಅಂತ, ಕ್ಲಾಕು ಲುಕ್ ಅಂದ್ರೆ ಏನು? ನೋಡ್ತೈತಂತ. ಏನರ ಗಡಿಯಾರ ಅಂದ್ರೆ ನೋಡ್ತತನ್ರಿ? ಇಲ್ಲ. ಹೌದೇ ಇಲ್ಲ? ಹಂಗಾರೆ ಇನ್ ದ ಲೈನ್ ಕ್ಲಾಕ್ ಈಸ್ ಲುಕಿಂಗ್ ಟು ಎ ಪರ್ಸನ್. Here also non-living clock is doing the work of living beings. Non-living, ಜೀವವಿಲ್ಲದಂತಹ ಈ ಕ್ಲಾಕು ಜೀವ ಇರುವಂತಹ ವ್ಯಕ್ತಿಯ ಕೆಲಸವನ್ನು ಮಾಡ್ತಾ ಇದೆ. ಸೊ ಇಟ್ ಈಸ್ ಅ ಎಕ್ಸಾಂಪಲ್ ಆಫ್ ಪರ್ಸನಿಫಿಕೇಷನ್. ಹೌದ್ರಿ? ಮಾನವ ಮಾಡುವಂಥ ಕೆಲಸವನ್ನು ಕ್ಲಾಕ್ ಇಲ್ಲಿ ಮಾಡ್ತಾ ಇದೆ. ನೋಡು, ಲುಕ್ ಅಂದರೆ ನೋಡು. ಹೌದಲ್ರಿ? ಈ ನೋಡುವ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ? ಇಲ್ಲಿ ಕ್ಲಾಕ್ ಮಾಡ್ತಾ ಇದೆ. ಹೌದಾ? ಹಾಗಾದರೆ ದಿಸ್ ಈಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ಪರ್ಸನಿಫಿಕೇಷನ್. ಅರ್ಥ ಆಯಿತು ಅನ್ಕೊತೀನಿ. ಮರಿಬೇಡ್ರಿ. ಸ್ಪಾಟ್ಸ್ ಇದು ಏನಿದು ಫಿಗರ್ಸ್ ಆಫ್ ಸ್ಪೀಚಲ್ಲಿ ಬರುವಂತಹ ಒಂದು ವಿಧ. ಹೌದು, ಪರ್ಸನಿಫಿಕೇಷನ್. ಓಕೆ, ಸರಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇದೇ ವಿಡಿಯೋವನ್ನು ಪದೇ ಒಂದು 2-3 ಬಾರಿ ನೋಡ್ರಿ. ಮನೇಲಿ ಕೂತ್ಕೊಂಡು ಸರಿಯಾಗಿ ನೋಡ್ರಿ. ನೋಟ್ಸ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ. ಎಲ್ಲ ವಿದ್ಯಾರ್ಥಿಗಳು ಕಂಪಲ್ಸರಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೊಡ್ರಿ. ಒಂದೊಂದು ನೋಟ್ಸ್ ಮಾಡ್ಕೊತ ಹೋಗ್ರಿ ಕರೆಕ್ಟಾಗಿ. ಯಾಕಂದ್ರೆ 10 ಸಲ ಓದೋದು ಒಂದು ಸಲ ಬರೆಯೋದು ಅದಕ್ಕೆ ನೀವೆಲ್ಲರೂ ಕರೆಕ್ಟಾಗಿ ನೋಟ್ಸ್ ಮಾಡ್ಕೊತ ಹೋಗ್ರಿ. ಎಲ್ಲ ವಿದ್ಯಾರ್ಥಿಗಳು ಸರಿಯಾಗಿ ಅಭ್ಯಾಸ ಮಾಡಿರಿ, ಸರಿಯಾಗಿ ನೋಟ್ಸ್ ಮಾಡಿಕೊಡ್ರಿ. ಪ್ರತಿದಿನ ತಿರ್ಗಾ ಅದನ್ನೇ ಅಭ್ಯಾಸ ಮಾಡ್ತಾ ಹೋಗ್ರಿ. ಖಂಡಿತವಾಗ್ಲೂ ನಿಮಗದು ಜ್ಞಾನ ಬಂದೇ ಬರುತ್ತದೆ. ಓಕೆನಾ? ನನ್ನ ಎಲ್ಲ ವಿಡಿಯೋಗಳನ್ನು ಸರಿಯಾಗಿ ನೋಡಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೆಚ್ಚಿನ ವಿಡಿಯೋಗಳು ನಿಮಗೆ ಸಿಗಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಥ್ಯಾಂಕ್ ಯು ವಿದ್ಯಾರ್ಥಿಗಳೇ. ಬಾಯ್.